ಕೆಲವೇ ಕ್ಷಣಗಳಲ್ಲಿ ದರ್ಶನ್ರನ್ನ ಭೇಟಿಯಾಗಲಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅವರು ವಕೀಲರೊಂದಿಗೆ ಆಗಮಿಸಲಿದ್ದಾರೆ. ಅದರ ಜೊತೆಗೆ ಅವರ ಮಗ ಕೂಡ ಇರ್ತಾರೆ. ದರ್ಶನ್ ಭೇಟಿಯನ್ನು ಮಾಡಲಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ. ಫಾರ್ ದ ವೆರಿ ಫಸ್ಟ್ ಟೈಮ್ ಬಳ್ಳಾರಿಗೆ ಶಿಫ್ಟ್ ಆದ ನಂತರ ಇದೀಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಮಿಸ್ತಾ ಇರೋದು. ಜೊತೆಗೆ ಲಾಯರ್ ಕೂಡ ಇರ್ತಾರೆ. ವೆರಿ ಶಾರ್ಟ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸ್ತಾರೆ. ಈ ನಿಟ್ಟಿನಲ್ಲಿ ವಕೀಲರು ಕೂಡ ಭೇಟಿ ಮಾಡೋದಕ್ಕೆ ಬರ್ತಿದ್ದಾರೆ. ಅವರ ಪುತ್ರ ವಿನೀಶ್ ಕೂಡ ಇರ್ತಾರೆ. ಜೈಲಿನಿಂದ ನಟ ದರ್ಶನ್ ಸ್ಥಳಾಂತರಕ್ಕೆ ಮರುಪರಿಶೀಲನೆ ನಡೆಸಲಿದ್ದಾರೆ. ಸ್ಥಳಾಂತರಕ್ಕೆ ಮರುಪರಿಶೀಲನೆ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ಇನ್ನು ಕೆಲವು ದಿನಗಳವರೆಗೆ ದರ್ಶನ್ ಇಲ್ಲೇ ಇರುವುದಾದರೆ ಬಳ್ಳಾರಿಯಲ್ಲಿ ತಾತ್ಕಾಲಿಕವಾಗಿ ಮನೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಜಯಲಕ್ಷ್ಮಿ ಅವರು ಪ್ರತ್ಯೇಕವಾಗಿ ಅಲ್ಲೇ ಒಂದು ಮನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ದರ್ಶನ್ ಬಳ್ಳಾರಿಯಲ್ಲೇ ಇರೋದ್ರಿಂದ ಅವರನ್ನು ನೋಡಲಿಕ್ಕೆ ಅಂತ ಬೆಂಗಳೂರಿಂದ ಬಳ್ಳಾರಿಗೆ ಬರೋದಕ್ಕಾಗಲ್ಲ. ದರ್ಶನ್ ಇರುವ ಹಿನ್ನೆಲೆ ಜೈಲಿನ ಮುಂಭಾಗದಲ್ಲಿ ಸಾಕಷ್ಟು ಒಂದು ಭದ್ರತೆಯನ್ನು ಏರ್ಪಡಿಸಲಾಗಿದೆ. ದರ್ಶನ್ಗಾಗಿ ಪತ್ನಿಯ ಮತ್ತೊಂದು ಮಹಾತ್ಯಾಗನ, ದೇವರ ಮೊರೆ ಬಳಿಕ ವಿಜಯಲಕ್ಷ್ಮಿಯ ಮತ್ತೊಂದು ನಡೆ. ವಿಸ್ತಾರ ನ್ಯೂಸ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ನಟ ದರ್ಶನ್ ಕುರಿತಾದ ಅತಿ ದೊಡ್ಡ ಮ್ಯಾಟರ್ ಇದು. ಗಂಡನಿಗಾಗಿ ಬಳ್ಳಾರಿಯಲ್ಲೇ ಉಳಿತಾರ ವಿಜಯಲಕ್ಷ್ಮಿಯವರು. ಬಳ್ಳಾರಿಯಲ್ಲೇ ತಾತ್ಕಾಲಿಕ ಮನೆ ಖರೀದಿಸ್ತಾರ ವಿಜಯಲಕ್ಷ್ಮಿ. ದರ್ಶನ್ ಸ್ಥಳಾಂತರಕ್ಕೆ ಮರುಪರಿಶೀಲನೆ ಅರ್ಜಿ ಸಲ್ಲಿಕೆ ಕೂಡ ಆಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ಇನ್ನು ಕೆಲ ದಿನ ದರ್ಶನ್ ಇಲ್ಲೇ ಇರುವುದಾದರೆ ಬಳ್ಳಾರಿಯಲ್ಲಿ ತಾತ್ಕಾಲಿಕವಾಗಿ ಮನೆ ಮಾಡುವ ಸಾಧ್ಯತೆ ಇದೆ. ದರ್ಶನ್ಗಾಗಿ ಪತ್ನಿಯ ಮತ್ತೊಂದು ಮಹಾತ್ಯಾಗನ ಇದು. ಯಾಕಂದ್ರೆ ತುಂಬಾ ದೇವರ ಮೊರೆ ಹೋಗಿದ್ರು ವಿಜಯಲಕ್ಷ್ಮಿಯವರು. ಸಾಕಷ್ಟು ಟೆಂಪಲ್ ರನ್ ಮಾಡಿದ್ರು ದರ್ಶನ್ಗೋಸ್ಕರ. ಇದೀಗ ಮನೆಯನ್ನೇ ಶಿಫ್ಟ್ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿದ್ದಾರೆ. ಯಾಕೆಂದ್ರೆ ಬೆಂಗಳೂರಿಂದ ಬಳ್ಳಾರಿಗೆ ಬರೋದಕ್ಕಾಗಲ್ಲ. ವಾರದಲ್ಲಿ ಒಮ್ಮೆ ಆದರೂ ಬಂದು ಭೇಟಿ ಮಾಡ್ತಾರೆ. ಪ್ರತಿ ಸೋಮವಾರ ಬಂದು ಭೇಟಿ ಮಾಡ್ತಾರೆ ದರ್ಶನ್ ಅವರನ್ನ. ಹೀಗಾಗಿ ಈಗ ಬಳ್ಳಾರಿಗೆ ಶಿಫ್ಟ್ ಆಗಿರೋ ಕಾರಣ ಬಳ್ಳಾರಿಯಲ್ಲೇ ಒಂದು ಮನೆ ತೆಗೆದುಕೊಳ್ತಾರಾ ಅಂತ ಅಲ್ಲಿ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮೇಟಿ. ಶಶಿಧರ್, ಈಗ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ವಿಜಯಲಕ್ಷ್ಮಿ ಅವರು. ಅಲ್ಲೇ ಮನೆ ಹುಡುಕ್ತಾ ಇದ್ದಾರೆ ಅಂತಲೂ ಕೇಳ್ಪಟ್ವಿ. ಕಂಪ್ಲೀಟ್ ಆಗಿ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಈಗ ಸದ್ಯಕ್ಕೆ, ಯಾಕಂದ್ರೆ ದರ್ಶನ್ ಅವರು ಅಲ್ಲಿರೋದ್ರಿಂದ? ಇಲ್ಲ, ಪರ್ಟಿಕ್ಯುಲರ್ ಆಗಿ ವಿಜಯಲಕ್ಷ್ಮಿ ಅವರು ಇಲ್ಲಿ ಇದು ಬಾಡಿಗೆ ಪಡ್ಕೊಳ್ತಾರೆ ಅನ್ನೋದಕ್ಕಿಂತ ಅವರ ಹಿಂಬಾಲಕರು ಕೂಡ, ಅಂದ್ರೆ ಅವರ ಸಂಬಂಧಿಗಳು ಏನಿರ್ತಾರಲ್ವಾ, ಅವರು ಕೂಡ ಬಂದಿರುವಂತದ್ದು ಸಾಧ್ಯತೆಗಳು ಇದಾವೆ ಅಂತ. ಕೆಲವೊಂದು ಬಾಡಿಗೆದು ಅಥವಾ ಅದು ಅಪಾರ್ಟ್ಮೆಂಟ್ಗಳು ಕೇಳುವಂತ ವಿಚಾರ, ಬಾಡಿಗೆ ವಿಚಾರದಲ್ಲಿ ಸ್ವಂತ ಖರೀದಿ ಮಾಡಲ್ಲ, ಬಾಡಿಗೆ ವಿಚಾರದಲ್ಲಿ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಇವತ್ತು ಭೇಟಿ ಕೊಡ್ತಾರೆ ವಿಜಯಲಕ್ಷ್ಮಿ ಅನ್ನೋದು ಇದೆಯಲ್ಲ, ಆ ಸಂದರ್ಭದಲ್ಲಿ ಈಗೇನು ಇಲ್ಲಿಗೆ ಸ್ಥಳಾಂತರ ಏನ್ ಮಾಡಿದಾರಲ್ವಾ ದರ್ಶನ್ ಅವ್ರನ್ನ, ಮರುಪರಿಶೀಲನೆ ಅರ್ಜಿಯನ್ನ ಹಾಕುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿಗೆ ಬಂದು ಹೋಗ್ತಾರೆ ಅಥವಾ ಹೋಗೋಕ್ ಕಷ್ಟ ಸಾಧ್ಯ ಅಂತ. ಒಂದು ವೇಳೆ ಅದಕ್ಕೆ ಒಪ್ಪದೇ ಇದ್ರೆ ನ್ಯಾಯಾಲಯ ಖಂಡಿತವಾಗ್ಲೂ ಇಲ್ಲಿ ಬಾಡಿಗೆ ಮನೆ ಮಾಡುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಒಂದು ವಿಚಾರ. ಎರಡನೇ ವಿಚಾರ ಏನಂದ್ರೆ, ಈಗ ಆಲ್ರೆಡಿ ಶೇಷ ಅವರು ಕೇಂದ್ರ ಉತ್ತರ ವಲಯದ ಕಾರಾಗೃಹದ DIG ಶೇಷ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಏನು ವಿಶೇಷ ಅಂತಂದ್ರೆ, ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ. ಯಾರು? ದರ್ಶನ್ ಅವರು ಶೇಷ ಅವ್ರ ಮುಂದೆ ಏನಪ್ಪಾ ಅಂತಂದ್ರೆ, ನನಗೆ ಮೋಷನ್ ಹೋಗೋಕೆ ಇಂಡಿಯನ್ ಟಾಯ್ಲೆಟ್ ಆಗಲ್ಲ, ನನಗೆ ಫಾರಿನರ್ಸ್ ಬೇಕು ಎನ್ನುವಂತಹ ಬೇಡಿಕೆಯನ್ನು ಕೂಡ ಅವ್ರು ಇಟ್ಟಿದ್ದಾರೆ. ಅಂದ್ರೆ ಆ ವಿಚಾರಕ್ಕಾಗಿ ಅಲ್ಲಿನ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಸೆಕ್ಯೂರಿಟಿ ಜಲ್ಲಿಯಲ್ಲಿ 2 ಬಾಡಿ ವಾರ್ನರ್ ಕ್ಯಾಮೆರಾಗಳಿದಾವೆ. ಅದೇ ರೀತಿ 3 CC ಕ್ಯಾಮೆರಾ ಇರುವಂತಹ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಟಿವಿ ವ್ಯವಸ್ಥೆ ಬಗ್ಗೆ ಕೂಡ ಮಾತಾಡಿದ್ರು. ಟಿವಿ ವ್ಯವಸ್ಥೆ ಬಗ್ಗೆ ಅಂದ್ರೆ ಖಂಡಿತವಾಗ್ಲೂ ನಮಗೆ ಪರಮಾಧಿಕಾರ ಇದೆ, ಅವರು ಬೇಡಿಕೆ ಇಟ್ರೆ ಟಿವಿ ವ್ಯವಸ್ಥೆ ಕೂಡ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಸೆಕ್ಯೂರಿಟಿ ಜೈಲ್ ಸೆಲ್ ಯಾಕೆ ಕಾನ್ಸೆಪ್ಟ್ ಅಂದ್ರೆ, ಅವರ ಮೇಲೆ ಹೆಚ್ಚಿನ ನಿಗಾ ವಹಿಸಲು ಮತ್ತು ಬೇರೆಯವರಿಗಿಂತ ಪ್ರತ್ಯೇಕವಾಗಿ ನೋಡುವ ವಿಚಾರಕ್ಕಾಗಿ ಸೆಕ್ಯೂರಿಟಿನ ವ್ಯವಸ್ಥೆ ಮಾಡಿದೀವಿ ಅನ್ನುವಂತ ವಿಚಾರವನ್ನ ಅವರ ಶೇಷ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಲೋಪದೋಷಗಳಾಗಿರ್ಬೋದು, ಆದ್ರೆ ಆ ಲೋಪದೋಷಗಳು ಆಗದಂತೆ ಕ್ರಮ ವಹಿಸ್ತೀವಿ ಮತ್ತು ಯಾವ ರಾಜಕಾರಣಿಗಳ ಪ್ರಭಾವ ನಮ್ಮ ಮೇಲಿಲ್ಲ, ಅವರ ಒತ್ತಡನೂ ಇಲ್ಲ ಎನ್ನುವಂತಹ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಶೇಷ್ ಅವರು. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.